ಅಂಕ್ಲಿಯಲ್ಲಿ ಯಕೃತ್ ಸಂಜೀವಿನಿ 2025 ವೈದ್ಯರೇ ವ್ಯಸನ ಮುಕ್ತಿ ಸಮಾಜ ಕಟ್ಟಲು ದೃಢ ಸಂಕಲ್ಪ ಮಾಡಿ. ಎಸ್ಎಸ್ ಸಂಸ್ವಾಮಿ. ಇಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವಾರು ಸಂಶೋಧನೆಗಳಾಗಿದ್ದರೂ ಗ್ರಾಮೀಣ ಭಾಗದ ಜನರಿಗೆ ಯೋಗ್ಯವಾದ ಆರೋಗ್ಯ ಸೇವೆ ಸಿಗುತ್ತಿಲ್ಲ. ಇಂದಿನ ಯುವ ಪೀಳಿಗೆ ಮಾದಕ ದ್ರವ್ಯ ಹಾಗೂ ಇನ್ನಿತರ ವ್ಯಸನದಿಂದ ತಮ್ಮ ಶರೀರ ಸಂಪತ್ತನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ವೈದ್ಯರು ಯುವಕರನ್ನು ವ್ಯಸನದಿಂದ ದೂರವಿರುವಂತೆ ಪ್ರೇರೇಪಿಸಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಯೋಗ್ಯವಾದ ಮಾರ್ಗದರ್ಶನ ನೀಡಿ ಸದೃಢ ಹಾಗೂ ಸಮೃದ್ಧ ಸಮಾಜ ನಿರ್ಮಾಣಕ್ಕಾಗಿ ಕೈಜೋಡಿಸಬೇಕೆಂದು ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಎಸ್ಎಸ್ ಸಂಸ್ವಾಮಿ ಹೇಳಿದರು. ಅವರು ಬುಧವಾರ ದಿನಾಂಕ 18ರಂದು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಡಾಕ್ಟರ್ ಎನ್ಎ ಮಗ್ದೂಮ್ ಆಯುರ್ವೇದಿಕ್ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರದ ಕಾಯಕ ರಚನಾ ಹಾಗೂ ಪಂಚಕರ್ಮ ವಿಭಾಗದ ವತಿಯಿಂದ ಆಯೋಜಿಸಲಾಗಿದ್ದ ಯಕೃತ್ ಸಂಜೀವಿನಿ 2025ರ ಆಯುರ್ವೇದಿಕ್ ವೈದ್ಯಕೀಯ ವಿದ್ಯಾರ್ಥಿಗಳ ರಾಷ್ಟ್ರೀಯ ಪರಿಷತ್ ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಸಮಾಜವನ್ನ ಆರೋಗ್ಯ ದೃಷ್ಟಿಯಿಂದ ಇರತಕ್ಕಂಥ ಸೇವೆ, ಈ ಎಲ್ಲ ದೃಷ್ಟಿಯ ಸೇವೆಗಳನ್ನು ಮಾಡೋದಂದ್ರೆ ನಮ್ಮ ವೈದ್ಯಕೀಯ ರಂಗ ಮಾತ್ರ. ಅದಕ್ಕೆ ಹೇಳ್ತಾರೆ, ಮೊದಲಿಗೆ ನಾವೆಲ್ಲ ಸಣ್ಣವರಿದ್ದಾಗ ಒಂದೇ ಒಂದು ರೀತಿಯಾದಂಥ ಔಷಧಿಯನ್ನು ಕೊಡ್ತಾ ಇದ್ವಿ. ನೀವು ನೆಗಡಿಗೆ ಹೋದ್ರು ಅದೇ ಔಷಧ ಕೊಡ್ತಿದ್ದ ಕಾಂಪೌಂಡರು, ಬೇರೆ ಯಾವುದಕ್ಕೆ ಹೋದ್ರೂ ಒಂದೇ ಔಷಧ ಕೊಡ್ತಿದ್ವಿ. ಅದು ಏನೋ ಒಂದು ಬೇರೆ ಒಂದು ಬಾಟ್ಲ್ ಕೊಟ್ಟು ಹೋಗ್ತಿದ್ವಿ, ಆ ಬಾಟ್ಲಲ್ಲಿ ಕೊಡ್ತಾ ಇದ್ವಿ. ಅದು ಭಾಳ ದಿನದಲ್ಲ, ಈಗ ಒಂದು 50 years ಬ್ಯಾಕ್. ಬರ್ತಾ ಏನಾಯ್ತು ಅಂದರೆ ತಲೆನೋವಿಗೊಂದು ಬೇರೆ ಗುಳಿಗೆ, ಆಮೇಲೆ ನೆಗಡಿಗೊಂದು, ಹೀಗೆ ಬರ್ತಾ ಬೇರೆ ಬೇರೆ ಟ್ಯಾಬ್ಲೆಟ್ಗಳನ್ನು ಅಲೋಪತಿಗಾಗಿ ಕೊಡ್ತಾಯಿದ್ರು. ಆಯುರ್ವೇದಿಕ ಅತ್ಯಂತ ಅವಕಾಶವಾಗಿ ಆರಾಮಾಗ್ತಕ್ಕಂಥ ಒಂದು ನಮ್ಮ ತಲೆಯಲ್ಲಿ ಅದನ್ನು ಹಾಕಿ ಅವ್ರು ಏನಿದೆ ಅಲೋಪತಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಬಿಟ್ಟು ಬಂದರು. ಆಯುರ್ವೇದಿಕ ಅತ್ಯಂತ ಮಹತ್ವವಾದಂಥದ್ದು ಮತ್ತು ಅದು ಸ್ಲೋ ಆಗಿ ಅದು ಕ್ಯೂರ್ ಆದರೂ ಪೂರ್ತಿ ಕ್ಯೂರ್ ಆಗುತ್ತೆ. ಅಲೋಪತಿಕ್ಕು ಆ ರೀತಿ ಇರೋಂಗಿಲ್ಲ. ಆ ಮೆಡಿಸಿನ್ ಕೊಟ್ಟಾಗ ಮಾತ್ರ ಕ್ಯೂರ್ ಆಗುತ್ತೆ. ಅದರ ನಂತರದಲ್ಲಿ ಅದೊಂದು ಪವರ್ ಕಡಿಮೆ ಆದಾಗ ಮತ್ತೆ ಯಥಾಸ್ಥಿತಿಯಲ್ಲಿ ಆ ರೋಗ ಬಳಸ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಜನರಿಗೆ ಗೊತ್ತಿದ್ದಂತಹ. ಅದಕ್ಕೆ ಆಯುರ್ವೇದದಲ್ಲಿರ್ತಕ್ಕಂಥ ಪಂಚತಂತ್ರ ಆಯಿತು. ಆಮೇಲೆ ವಿವಿಧ ಅಂಗಗಳ ಬಗ್ಗೆ ತಾವು ಕೂಡ ಅತ್ಯಂತ ಸಂಶೋಧನೆಗಳನ್ನು ಮಾಡಿದ್ದೀರಿ ಮತ್ತು ಜನರಿಗೆ ಇದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸುವಂತೆ ಪ್ರಚಾರ ಕೂಡ ಮಾಡ್ತಾ ಇದ್ದಾರೆ ಮತ್ತು ಕಾನ್ಫರೆನ್ಸ್ಗಳು ಮಾಡ್ತಾ ಇದ್ದಾರೆ. ಏನು ಅಲೋಪತಿಕ್ ಡಾಕ್ಟರ್ಸ್ಗಳು ಯಾವ ರೀತಿ ಕಾನ್ಫರೆನ್ಸ್ಗಳು ಮಾಡ್ತಾರೋ ಅದೇ ರೀತಿ ಆಯುರ್ವೇದದಲ್ಲಿ ಸಹಿತ ಸಾಕಷ್ಟು ಡಾಕ್ಟರ್ಸ್ಗಳನ್ನು ಕಾನ್ಫರೆನ್ಸ್ ಮಾಡಿ ಒಳ್ಳೆಯ ರೋಗಗಳನ್ನು ತೊಗಲು ಹಾಕುವ ಬಗ್ಗೆ ಚರ್ಚೆಗಳನ್ನು ಮಾಡ್ತಾ ಇದ್ದೀರಿ, ಸಂಶೋಧನೆಗಳನ್ನು ಮಾಡ್ತಾ ಇದ್ದೀರಿ. ಇದರಿಂದ ಅತ್ಯಂತ ಮಹತ್ವವಾದಂಥದ್ದು ಅದರಲ್ಲಿ ಬರ್ತಕ್ಕಂಥದ್ದು ಹಾರ್ಟ್ ಮತ್ತು ಹೃದಯ ಹಾಗೂ ಯಕೃತ್. ಮನುಷ್ಯರಲ್ಲಿರ್ತಕ್ಕಂಥ ಈ ಅಂಗ ಏನಿದೆ ಅತ್ಯಂತ ಮಹತ್ವವಾದಂಥ ಅಂಗ. ಹೃದಯದ ಬಗ್ಗೆ ಆಯಿತು, ಎಲ್ಲದರ ಬಗ್ಗೆಯೂ ಸಾಕಷ್ಟು ಸಂಶೋಧನೆ ಮಾಡಿದಿರಿ. ಯಕೃತದ ಬಗ್ಗೆ ಸಹಿತ ಸಂಶೋಧನೆ ಮಾಡ್ತಾ ಇದ್ದೀರಿ. ಯಕೃತ ಏನಿದೆ ಅದು ಮಾನವನಲ್ಲಿರ್ತಕ್ಕಂತಹ ಒಂದು ವಿಶಿಷ್ಟವಾದಂಥ ಅಂಗ. ಅದೇ ಪಚನ ಕ್ರಿಯೆಯನ್ನು ಮಾಡ್ತಾ ಇರೋದು, ಅದೇ ಪಿತ್ತ ಜಂಗಾಂಗವನ್ನು ಕೊಡ್ತಾ ಇರೋದು ಮತ್ತು ಜನರನ್ನ ಆರೋಗ್ಯವನ್ನು ಒಳ್ಳೆಯ ದೃಷ್ಟಿಯಿಂದ ಇಡಬೇಕಾದ್ರೆ ಯಕೃತ ಅತ್ಯಂತ ಮಹತ್ವವಾದಂಥದ್ದು ಅನ್ನೋದನ್ನು ಈಗ ನಮ್ಮ ಆಯುರ್ವೇದಿಕ ಶಿಕ್ಷಣದಲ್ಲಿ ಕೊಡ್ತಾ ಇದ್ದೀರಿ. ಅದಕ್ಕೆ ಯಕೃತದಿಂದ ನಾವು ರೋಗದ ಯಕೃತಿಗೆ ಬರ್ತಕ್ಕಂಥ ಹೈಪಟೈಟಿಸ್ ಆಯಿತು ಅಥವಾ ಕ್ಯಾನ್ಸರ್ ಆಯಿತು, ಇನ್ನಿತರ ರೋಗಗಳಿದ್ದರೆ ಆ ರೋಗವನ್ನು ಯಾವ ರೀತಿ ತರಲಿಸಬೇಕು, ಅವುಗಳನ್ನು ಯಾವ ರೀತಿಯಾಗಿ ನಾವು ಕಡೆಗಣಿಸಬೇಕು ಅನ್ನೋದ್ರ ಬಗ್ಗೆ ಅತ್ಯಂತ ಮಹತ್ವವಾದಂತಹ ಒಂದು ಸಂಶೋಧನೆಯನ್ನು ಮಾಡ್ತಾ ಇದ್ದೀರಿ ಮತ್ತು ಎಲ್ಲ ವೈದ್ಯಾಧಿಕಾರಿಗಳು ಕೂತ್ಕೊಂಡು ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ. ಚರ್ಚೆ ಮಾಡಿ ಒಂದು ಒಳ್ಳೆಯ ನಿಮ್ಮ ರಿಸಲ್ಟ್ ಬರಲಿ ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ. ಅಧ್ಯಕ್ಷತೆಯನ್ನು ಸಂಸ್ಥೆಯ ಸಂಸ್ಥಾಪಕ ಎನ್ಎ ಮಗ್ದೂಮ್ ವಹಿಸಿದರು. ಅತಿಥಿಯಾಗಿ ಶ್ರೀಮತಿ ಎಲ್ಎನ್ ಮಗ್ದೂಮ್, ಸುರೇಶ್ ಚೌಗ್ಲಿ, ಡಾಕ್ಟರ್ ಹರ್ಷವರ್ಧನ್ ಮಗ್ದೂಮ್, ಪ್ರಾಚಾರ್ಯ ಡಾಕ್ಟರ್ ಪ್ರಸನ್ನ ಸವನೂರು, ಉಪಪ್ರಾಚಾರ್ಯ ಡಾಕ್ಟರ್ ರಾಮಗೌಡ ಪಾಟೀಲ್, ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪಂಕಜ ಸವನೂರು, ಡಾಕ್ಟರ್ ವೈಶಾಲಿ ಚೌಗ್ಲಿ ಹಾಜರಿದ್ದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎನ್ಎ ಮಗ್ದೂಮ್ ಮಾತನಾಡಿ, ಮಾನವನ ಸುಖಿ ಜೀವನಕ್ಕೆ ಆರೋಗ್ಯದ ಮಹತ್ವ ಬಹಳಷ್ಟಿದ್ದು, ಸದೃಢ ಆರೋಗ್ಯ ಕಾಯ್ದುಕೊಳ್ಳಲು ಎಲ್ಲರೂ ವ್ಯಸನ ಮುಕ್ತರಾಗಬೇಕು. ಮಾನವನ ಶರೀರದ ಮುಖ್ಯ ಅಂಗವಾದ ಯಕೃತ್ ಅನ್ನು ಆರೋಗ್ಯವಾಗಿರಿಸುವುದು ಬಹಳ ಮುಖ್ಯವಾಗಿದೆ.
ಅದಕ್ಕಾಗಿ ಎಲ್ಲರೂ ಸಸ್ಯಾಹಾರಿ ಆಹಾರ ಸೇವನೆ ಮಾಡುವ ಅವಶ್ಯಕತೆ ಇದೆ ಎಂದು ಹೇಳಿದರು. Go for an integrated way of approach for the treatment. Anyhow, our motto is to give the best treatment to the patient, best result to the patient. That is very important. In this angle, we are trying to. Actually, we are very lucky that today we have very nice speakers, resource persons. From the side of allopathy, Dr. Sujay Kulkarni is there, who is a renowned gastroenterologist from Veeras, and our other Ayurvedic speakers are there. The thing is, as we all know, today, what I feel is, the near future, in the next another 5 to 10 years, Ayurveda will be across the globe. Because the need of Ayurveda today is very, very essential. Because we, as in the initial stage, initially only I told that there is a limitation for medicines of any pathies or Ayurveda. So, in this angle, if we think, see, very fortunately today, the government of India has taken a very good initiation to bring Ayurveda to the mainstream, which is, we are all lucky, and our ancient science, we are bringing it to the globe, and world is accepting now. Initially, what has happened is, yoga was limited to the country, and one fine morning, yoga has been accepted by the globe. When it has been accepted by the globe, throughout the world, we started. Likewise, now we are celebrating Ayurveda Day in the country. One day will come that we will celebrate World Ayurveda Day. That is the very, very near future we can celebrate that. So if we go to that, if we want to go to that level, our researches, our scientific sessions, all these things are very important, so that with the evidence we can show the world that our Ayurveda has got this kind of treatment, this kind of system, this kind of medicine. This system has got its own way. Because everybody knows we are all Ayurvedic physicians or Ayurvedic doctors or principals, faculty members, students are here. We know about Ayurveda. Ayurveda not only is not the only the way of treatment. What we can say is it is a lifestyle. See, if you accept the Ayurveda lifestyle according to the Ayurveda, there should not be the disease as we can think. So in this angle, these kind of conferences are very, very important and essential. And for the development of Ayurveda, such kind of international conferences are very, very essential. And as the dream of our principal is, next year anyhow we are going to shift in the new premises, and there we are planning to go for an international conference in our new premises. ಈ ವೇಳೆ ಡಾಕ್ಟರ್ ಸಂಜಯ್ ಕುಲಕರ್ಣಿ, ಡಾಕ್ಟರ್ ಸಮೀರ್ ನಾಯಕ್, ಡಾಕ್ಟರ್ ಅನಿರುದ್ಧ್ ಕುಲಕರ್ಣಿ, ಡಾಕ್ಟರ್ ಅಶೋಕ್ ಕುಲಕರ್ಣಿ, ಡಾಕ್ಟರ್ ವಿನಯ್ ಮೋಹನ್, ಡಾಕ್ಟರ್ BY ಕಂಠಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದರು. ಡಾಕ್ಟರ್ ವಿಶಾಲ್ ಚೌಗ್ಲೆ ಸ್ವಾಗತಿಸಿದರು. ಡಾಕ್ಟರ್ ವಿವೇಕ್ ಸೊಲ್ಲಾಪುರ್ಕರ್ ಮತ್ತು ಡಾಕ್ಟರ್ ಸೀಮಾ ನಿರೂಪಿಸಿ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ಥೊಂಗಡಿ.